ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲೋಗ್ತಿದ್ಯಾ? ನಂದಿನಿ, 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 ನಿಂತ್ಕೋ ಅಂತ ಹೇಳಿದ್ರೆ ಕೇಳಲ್ವಾ? ನೀವೆಲ್ಲ ನನ್ನ ಎಷ್ಟೇ ತಡೆದ್ರು ನಾನು ಆಡ್ಬೇಕಾಗಿರೋ ಮಾತು ಆಡೇ ಹೋಗೋದು. ಅದೇನೋ ಅಂತಾರಲ್ಲ, ಶಂಖದಿಂದ ಬಂದ್ರೇನೆ ತೀರ್ಥ ಅಂತ, ಹಾಗಾಯ್ತು. ನಾನು ಅಷ್ಟು ಸಲ ಈ ವಿಷಯ ಹೇಳಿದ್ರು ನೀವೆಲ್ಲ ನನ್ನನ್ನೇ ಅಂದ್ರಲ್ವಾ? ಇವಾಗ ಪೇಪರಲ್ಲೇ ಬಂದಿದೆ. ಇದನ್ನಾದ್ರೂ ನಂಬ್ತೀರಾ? ಸಾಲ್ದು ಅಂತ ನಮ್ಮ ಅತ್ತೆ ಮಾವಂಗೆ ಆಶ್ರಯ ಕೊಟ್ಟು ಬೀದಿಲೆಲ್ಲ ನೀವೇ ದೊಡ್ಡವರು ಅನ್ನೋ ತರ ಬಿಲ್ಡಪ್ ತಗೊಂಡ್ರಲ್ಲ. ನಮ್ಮನೆ ದೋಸೆ ತೂತು ಸರಿ, ಇವಾಗ ನಿಮ್ಮನೆ ಮುದ್ದೆನೂ ತೂತು ಅಂತ ಜನಕ್ಕೆ ಗೊತ್ತಾಗತ್ತೆ ಬಿಡಿ. ತುಳಸಿ ಯಾರು ಅಂತ ಗೊತ್ತಾದ ಮೇಲೆ ನಾನು ಹೆಲ್ಪ್ಲೆಸ್ ಆಗಿದ್ದೆ ಅಲ್ವಾ? ಆಗ ನನ್ನನ್ನು ನೋಡಿ ನೀವು ಖುಷಿ ಪಟ್ರಿ ಅಂತ ನನಗೆ ಗೊತ್ತು ರೀ. ಯಾಕಂದರೆ ನೀವು ಯಾವತ್ತಿದ್ರೂ ನಿಮ್ಮ ಅಣ್ಣನ ಥರಾನೇ ಅಲ್ವಾ? ಆದರೆ ಇವತ್ತು ನಿಮ್ಮೆಲ್ಲರನ್ನ ನೋಡಿ ನಾನು ಖುಷಿ ಪಡ್ತಿದ್ದೀನಿ. ಅದೆಂಥ ಪರಿಸ್ಥಿತಿನೇ ಆದರೂ ನನ್ನ ಫೇವರಲ್ಲಿ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ಈ ಶಾರ್ವರಿಗೆ ಚೆನ್ನಾಗಿ ಗೊತ್ತು. ಇಲ್ಲ ಅಂದಿದ್ರೆ ಆ ಜರ್ನಲಿಸ್ಟು ನನಗೆ ಫೋನ್ ಮಾಡಿ ಹೇಳ್ತಿದ್ನ ಹೇಳಿ? ಭಾವ ತುಳಸಿ ಬಗ್ಗೆ ತಮ್ಮ ಮನಸ್ಸಿನಲ್ಲಿರೋದನ್ನೆಲ್ಲ ನಿಮ್ಮ ಹತ್ರ ಹೇಳಿದ್ಮೇಲೆ ನೀವೆಷ್ಟು ಕಳೆಯಾಗಿದ್ರಿ ಅಲ್ವಾ? ಆವತ್ತು ನಿಮಗೆ ಕೊಡೋಕ್ಕೆ ನನ್ನ ಹತ್ರ ಉತ್ತರ ಇರಲಿಲ್ಲ. ಆದರೆ ಇವತ್ತು ಉತ್ತರ ಅನ್ನೋ ಹಾಗೆ ಈ ಪೇಪರಲ್ಲಿ ಕಿಡಿ ಹೊತ್ತಿಸಿದ್ದೀನಿ. ಇದು ಎಷ್ಟು ಜೋರಾಗಿ ಉರಿಯುತ್ತೋ, ಯಾರ್ಯಾರನ್ನು ಸುಡುತ್ತೋ ನೀವೇ ನೋಡ್ತೀರಿ. ಈ ಆರ್ಟಿಕಲಿಂದ ಆಗೋ ಪರಿಣಾಮ ನೋಡಿ ನಿಮ್ಮಣ್ಣ ಗ್ಯಾರಂಟಿ ಆ ತುಳಸಿಯಿಂದ ದೂರ ಆಗೇ ಆಗ್ತಾರೆ. ಹಾಗೂ ಆಗಲಿಲ್ಲ ಅಂದರೆ ಅಭಿಜಿತ್ ಇದ್ದಾನಲ್ರಿ, ಅವನೊಬ್ಬ ಸಾಕು ಭಾವನ್ಗೆ ಪಾಠ ಕಲಿಸಕ್ಕೆ. ರೀ, ಬೇಜಾರಾಯ್ತಾ? ನೀವಂದರೆ ನನಗೆ ತುಂಬ ಇಷ್ಟ ರೀ. ನೀವು ಬೇಗ ಹುಷಾರಾಗಬೇಕು ಅನ್ನೋದು ನನ್ನ ಆಸೆ. ಆದರೆ ಅದರಿಂದ ನನ್ನ ಸ್ಥಾನಕ್ಕೆ ಧಕ್ಕೆ ಆಗಬಾರ್ದು ಅಷ್ಟೆ. ಅದು ಅಲ್ಲದೆ ನೀವು ಇಂಥ ಸ್ಥಿತಿಯಲ್ಲೂ ನಿಮ್ಮ ಅಣ್ಣನಿಗೆ ಸಪೋರ್ಟ್ ಮಾಡೋಕ್ಕೆ ನಿಮ್ಮ ಕೈಲಾದ ಪ್ರಯತ್ನನ ಮಾಡ್ತಿದ್ದೀರಾ ಅಂದಮೇಲೆ ನೀವು ಪೂರ್ತಿ ಹುಷಾರಾದರೆ ಸುಮ್ಮನಿರ್ತೀರಾ? ಆದರೆ ಒಂದಂತೂ ನಿಜ ರೀ, ನಿಮ್ಮ ಅಣ್ಣನ ಖುಷಿಗೋಸ್ಕರ ನೀವು ಏನೇ ಸಪೋರ್ಟ್ ಮಾಡಿದರೂ ಅದನ್ನು ಮಾತ್ರ ನಾನು ಸಕ್ಸಸ್ ಆಗೋಕ್ಕೆ ಖಂಡಿತ ಬಿಡಲ್ಲ. ನೀನು ನನ್ನನ್ನು ಮಾತಾಡಿಸ್ಬೇಕು ಅಂತ ಖುಷಿಯಿಂದ ಬಂದ್ರೂ ನಿನ್ನ ಮನಸ್ಸು ಯಾಕೋ ಯಾವತ್ತಿನ ಥರ ಇಲ್ಲ ಅನ್ನಿಸ್ತಾ ಇದೆ. ಯಾಕೆ? ಏನಾಯ್ತು? ನಿನ್ಗೆ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದ್ರೆ ಹೇಳು, ಪರವಾಗಿಲ್ಲ. ಕೆಲವೊಂದು ಸಲ ಮತ್ತೊಬ್ಬರ ಹತ್ರ ನಮ್ಮ ಮನಸ್ಸಿನ ಬೇಜಾರನ್ನ ಹೇಳ್ಕೊಳ್ಳೋದು ಒಳ್ಳೇದು. ಅವ್ರು ಸಮಾಧಾನ ಮಾಡ್ತಾರೋ ಬಿಡ್ತಾರೋ, ಆದರೆ ನಮ್ಮ ಮನಸ್ಸಂತೂ ಹಗುರ ಆಗತ್ತಲ್ವಾ? ಹೇಳ್ಬಾರ್ದು ಅಂತ ಏನೂ ಇಲ್ಲ. ಯಾವಾಗಲೂ ನಮ್ಮ ಜೊತೆಲಿ ಇರೋರಿಂದ ನೋವಾಗತ್ತಲ್ವಾ, ಯಾಕೆ ಅಂತ ಯೋಚಿಸ್ತಿದ್ದೆ.
ನಿನ್ ಪ್ರಶ್ನೆಲೇ ಉತ್ತರ ಇದೆಯಲ್ಲ. ಈಗ ನಾನು ಬಸ್ಸಲ್ಲಿ ಹೋಗ್ತಾ ಕಂಡಕ್ಟರ್ ಯಾವುದೋ ಒತ್ತಡದಿಂದ ನಾನ್ ಸರಿಯಾಗಿ ಚಿಲ್ಲರೆ ಕೊಟ್ಟಿಲ್ಲ ಅಂತ ನನ್ನ ಮೇಲೆ ರೇಗಿದ್ರೆ ಆ ಕ್ಷಣ ಎಲ್ರೆದ್ರಿಗೂ ನನ್ನ ಮನಸ್ಸಿಗೆ ಮುಜುಗರ ಆಗ್ಬೋದು. ಅದೇ ಮನೇಲಿ ನನ್ನ ಮಗ ಏನಾದರೂ ರೇಗಿದ್ರೆ ನಾನು ಕೆಲ್ಸಕ್ಕೆ ಹೋಗ್ಲಿ, ದೇವಸ್ಥಾನಕ್ಕೆ ಹೋಗ್ಲಿ, ಎಲ್ಲೇ ಹೋಗ್ಲಿ ಮನ್ಸಿಗೆ ನೆಮ್ಮದಿ ಇರಲ್ಲ. ನನ್ನ ಮಗ ಯಾಕೆ ರೇಗ್ದ, ನನ್ನಿಂದ ಏನ್ ತಪ್ಪಾಯ್ತು ಅಂತ ಮನಸ್ಸು ಯೋಚಿಸ್. ಸಂಬಂಧ ಎಲ್ಲದಕ್ಕಿಂತ ಮುಖ್ಯ ಅಲ್ವಾ? ಯಾಕೆ ಹಾಗೆ ನೋಡ್ತಾ ಇದೀಯಾ? ನಾನೇನಾದ್ರೂ ತಪ್ಪು ಮಾತಾಡದ್ನಾ? ತಪ್ಪೋ ಸರಿನೋ ಗೊತ್ತಿಲ್ಲ, ಆದರೆ ನಮ್ಮಮ್ಮ ಇರ್ತಿದ್ರೆ ಹೀಗೆ ನನ್ನ ಸಮಾಧಾನ ಮಾಡ್ತಿದ್ರು ಅನಿಸ್ತದೆ. ಅಮ್ಮನ್ನ ತುಂಬಾ ನೆನ್ಪು ಮಾಡ್ಕೋತೀಯ ಅನ್ಸುತ್ತಲ್ವಾ? ಮರ್ತರೆ ಅಲ್ವಾ ನೆನ್ಪು ಮಾಡ್ಕೊಳ್ಳೋದು. ನಾನು ಅವತ್ತೇ ಎಚ್ಚರಿಕೆ ಕೊಟ್ಟಿದ್ದೆ, ನೀವೆಲ್ಲ ನಂಬಲಿಲ್ಲ. ನನ್ನನ್ನೇ ವಿಲನ್ ಥರ ನೋಡಿದ್ರಿ. ಅಷ್ಟು ಸಾಲದು ಅಂತ ನಮ್ಮನೆ ವಿಷಯಕ್ಕೆ ತಲೆ ಹಾಕಿ ನಮ್ಮ ಅತ್ತೆ ಮಾವನ್ನು ಇಲ್ಲೇ ಇರಿಸ್ಕೊಂಡ್ರಿ. ನನ್ನಂತೊಳಗೆ ಕೆಟ್ಟದ್ ಮಾಡಿದ್ರೆ ಹೀಗೆ ಆಗೋದು. ಇವಾಗ ನೋಡಿ ತುಳಸಿಯವ್ರ ಬಗ್ಗೆ ಪೇಪರ್ನಲ್ಲಿ ಹೇಗೆಲ್ಲ ಬಂದಿದೆ ಅಂತ. ನಿಮ್ಮ ಅದೃಷ್ಟಕ್ಕೆ ತುಳಸಿಯವ್ರ ಮುಖ ಕಾಣಿಸ್ತಿಲ್ಲ, ಆದ್ರೆ ಅವರು ಮಾಧವ್ ಸರ್ ಜೊತೆ ಸುತ್ತಾ ಇರೋದು ಜನ ನೋಡಿರ್ತಾರೆ ತಾನೆ. ತುಳಸಿಯವ್ರೆ ಅಂತ ಗೊತ್ತಾಗತ್ತೆ ತಾನೆ. ಇಷ್ಟಾದ್ರೂ ಅವ್ರು ಸುತ್ತೋದನ್ನ ಬಿಟ್ಟಿಲ್ಲ ಅಂದ್ರೆ ಜನ ಇನ್ನೂ ಏನೆಲ್ಲ ಆಡ್ಕೋತಾರೋ, ಅದು ಈ ವಯಸ್ಸಲ್ಲಿ. ಅಬ್ಬಾ ಶಡಪ್ ನಂದಿನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.